ಆದರೆ ನೀವುಗಳು ಎಲ್ಲರನ್ನೂ ಪಿರುತಿ ಮಾಡೋ ನಿಮ್ಮಣ್ಣ, ಜೀವಕ್ಕೆ ಜೀವ ಕೊಡೋ ನಿಮ್ಮಣ್ಣ ಯಾಕೆ ಹೆತ್ತ ತಾಯಿನ ಒಪ್ಕೋತಿಲ್ಲ ಅನ್ನೋ ಕಾರಣನೇ ನೀವು ತಿಳ್ಕಳ್ದೆ ಹೆಂಗ್ ಒಪ್ಕೊಂಡ್ರಿ ಅವನ? ಚಿಕ್ಕ ವಯಸ್ಸಿಂದ ನಾವು ಪಟ್ಟಿರೋ ಪಾಡು ಕಷ್ಟ ಇದನ್ನೆಲ್ಲ ಮರೆತು ಒಪ್ಕೊಂಡು ಅಪ್ಕೊಂಡ್ಬಿಟ್ರಿ. ನಾ ಕಲ್ಸಿರೋ ಸಂಸ್ಕಾರನೇ ಒಂದು, ನೀವು ಮಾಡ್ತಿರೋದೇ ಒಂದು. ಹಂಗಿದ್ಮ್ಯಾಕೆ ನಾನು ಕಲ್ಸಿರೋ ಸಂಸ್ಕಾರನೇ ತೆಪ್ಪಲ್ವಾ? ನನ್ನ ಕಡೆಯಿಂದ ತೆಪ್ಪಾಗೈತೆ ಅಂದ್ರೆ ನಾನು ಸೋತ್ಬಿಟ್ಟೆ ಅಂತ. ನಾ ಸೋತೆ ಅನ್ಬೇಕೆ ನನ್ನಿಂದಾಗಿರೋ ತೆಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ತಪ್ಪಿಗೆ ಶಿಕ್ಷೆ ಆಗ್ಬೇಕಲ್ವಾ? ಅತ್ಗೆ, ಅಣ್ಣ ನೋವು ಪಡೋದನ್ನ ನೋಡಕ್ ಆಗ್ತಿಲ್ಲ ಅತ್ಗೆ. ಪ್ಲೀಸ್ ಎಲ್ಲರೂ ಸುಮ್ಮನೆ ಇರ್ತೀರಾ? ನಾವ್ಯಾರು ಏನೂ ತಪ್ಪೇ ಮಾಡಿಲ್ಲ. ಎಲ್ಲರೂ ಧೈರ್ಯವಾಗಿರ್ಬೇಕು. ನನ್ನಿಂದಾಗಿ ನೀವೆಲ್ಲ ಇಷ್ಟೊಂದು ನೋವು ತಿಂತಾ ಇದ್ದೀರಾ? ಅತ್ತೆ ಪ್ಲೀಸ್ ಅತ್ತೆ, ತಾಯಿ ಮಕ್ಕಳನ್ನ ಒಂದು ಮಾಡಿಸೋದು ಪುಣ್ಯದ ಕೆಲಸ. ಕಳ್ದೋಗಿರೋ ಮಗುನ ಒಂದು ಮಾಡಿಸಿದ್ರು ನನಗಿಷ್ಟೊಂದು ಪುಣ್ಯ ಬರ್ತಿರ್ಲಿಲ್ಲ. ಆದರೆ ಪಕ್ಕದಲ್ಲೇ ಇದ್ದರು, ದೂರದಲ್ಲಿದ್ದ ಮಕ್ಕಳನ್ನ ಅಮ್ಮನ ಮಡ್ಲಿಕ್ಕೆ ಸೇರಿಸಿದ್ದೀನಿ ಅನ್ನೋ ಹೆಮ್ಮೆ ಇದೆ ಅತ್ತೆ ನನಗೆ. ಪ್ಲೀಸ್ ನೀವ್ಯಾರು ಹೋಪ್ಸ್ ಕಳ್ಕೊಬೇಡಿ. ಏನೂ ಆಗಿಲ್ಲ, ಏನೂ ಆಗಲ್ಲ. ಶಿವು, ಎಲ್ಲ ಮಾಡ್ತಿದ್ಯಾ? ಅಪ್ಪಯ್ಯ, ತೆಪ್ಪು ಮಾಡಿದ ಮೇಕೆ ಶಿಕ್ಷೆ ಅನುಭವಿಸ್ಲೇಬೇಕು. ಬೇಡ ಮಗ, ಬೇಡ. ಯಾವ ತಾಯಿನೂ ಮಕ್ಕಳು ನೋವು ಅನುಭವಿಸೋದನ್ನ ನೋಡೋದಿಲ್ಲ. ನನಗೆ ಗೊತ್ತು, ಯಾವತ್ತು ಅವ್ವ ಅನ್ನೋಳು ಬಿಟ್ಟು ಹೋದವಳು ಇವತ್ತು ಮಕ್ಕಳು ಸಣ್ಣವರಿದ್ದಾಗ ಬೆಳೆಯುವಾಗ ಜೊತೆಗಿಲ್ದೇ ಇರೋಳು ಈಗ ಮನೆಗೆ ಓಡ್ ಬಂದ್ಲು ಅಂತ ತಾನೆ. ಅಲ್ಲಿ ಗಂಟ ನೀನು ನಿನ್ ತಂಗಿಯರು ನಾವು ಅನುಭವಿಸಿದ್ರ. ಆ ನೋವು ನಿನ್ ಎದೆ ಕುಂತೈತೆ. ಇದಕ್ಕೆಲ್ಲ ಉತ್ತರ ನಾನು ಈಗ ಕೊಡಕ್ಕಾಗಕ್ಕಿಲ್ಲ ಶಿವ, ಕೊಡಕ್ಕಾಗಕ್ಕಿಲ್ಲ. ನಿನ್ ತಂಗಿರನ್ನೆಲ್ಲ ಕರ್ಕೊಂಡೋದ್ರೆ ನಾನು ನೀ ಹೇಳ್ದಂಗೆ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಈ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕಾದವಳು ನಾನು.
ಅತ್ತೆ ಬೇಡ ಕಣವ, ಬೇಡ. ತಪ್ಪು ಮಾಡ್ದವರು ಶಿಕ್ಷೆ ಅನುಭವಿಸ್ಲೇಬೇಕು. ಅದೇ ಧರ್ಮ. ಧರ್ಮ ಬಿಟ್ಟು ನಮ್ಮ ಕುಟುಂಬದಲ್ಲಿ ಯಾರು ಬಾಳಿಲ್ಲ. ಧರ್ಮನೇ ದೇವರು, ಧರ್ಮನೇ ಎಲ್ಲ, ಧರ್ಮನೇ ನಮ್ಮ ಸರ್ವಸ್ವ ಅಲ್ಲ ಮಗ. ಇದಕ್ಕೆಲ್ಲ ನಾನೇ ಕಾರಣ. ಶಿಕ್ಷೆ ಆಗ್ಬೇಕಾಗಿರೋದು ನನಗೆ. ಇದರ ಅವಶ್ಯಕತೆ ಇಲ್ಲ. ಈ ಮನೆಯಾಗೆ ಹೆಣ್ಣಿಗೆ ಒಂದು ಬೆಲೆ ಐತೆ. ಇಲ್ಲಿ ಯಾವ ಹೆಣ್ಣು ನೋವು ಪಡಬಾರ್ದು. ಅಣ್ಣ ಅಣ್ಣ, ನಾವೇನು ತಪ್ಪು ಮಾಡಿಲ್ಲ ಅಣ್ಣ. ದಯವಿಟ್ಟು ನಮ್ಮ ಮಾತು ಕೇಳು. ಏನವ ಕೇಳೋದು? ಕಣ್ಣಾರೆ ನೋಡ್ಬೇಕು, ಸುಳ್ಳು ಅಂತ ಅನ್ಕೋಬೇಕ? ಅಣ್ಣ ಅಣ್ಣ, ನೀನು ಅನ್ಕೊಳೋದು ಬೇಡ. ಆದ್ರೆ ನಮಗೂ ಏನೋ ವಿಷಯ ಹೇಳೋದಕ್ಕಿದೆ, ಅದನ್ನ ಕೇಳು ಸಾಕು.